ಹಲೋ ಸ್ನೇಹಿತರೆ, ಯಾರೆಲ್ಲ ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಷನ್ಗಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಜೂನಿಯರ್ ಇಂಜಿನಿಯರಿಂಗ್ ವೇಕೆನ್ಸೀಸ್ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಅವರಿಗೆ ಇಲ್ಲಿದೆ ಒಂದು ಸುವರ್ಣವಾದ ಅವಕಾಶ. ಸೊ ಇದೀಗ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಯಾರ್ಯಾರಿಗೆ ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಹೊಸದಾದಂಥ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಡಿಪಾರ್ಟ್ಮೆಂಟ್ ಅವರು, ಅವರಿಗೆ ಒಂದು ಒಳ್ಳೆಯ ಅವಕಾಶ ನೋಡಿ. ಸಾಕಷ್ಟು ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೆಕ್ಯಾನಿಕಲ್ ಅವರು ನನಗೆ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಯಾವುದಾದ್ರೂ ನೋಟಿಫಿಕೇಷನ್ ಬರುತ್ತಾ ಅಂತೇಳಿ. ಸೊ ಇಲ್ಲಿದೆ ಒಂದು ನೋಟಿಫಿಕೇಷನ್. ಸೊ ನೀವು ಈ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಪ್ಪ ಅಥವಾ ಈ ನೋಟಿಫಿಕೇಷನ್ ನೋಡಬೇಕಂದ್ರೆ KPSC ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಈ ನೋಟಿಫಿಕೇಷನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದು NHK ನೋಟಿಫಿಕೇಷನ್ ಆಗಿರುತ್ತೆ. ಇದು ನಾನ್ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಷನ್ ಆಗಿದೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ HKಗೆ ನೋಟಿಫಿಕೇಷನ್ ನೋಡಲಿಲ್ಲ, ಬರೀ NHKಗೆ ಮಾತ್ರ ಇತ್ತು. ಹಾಗಾಗಿ NHK ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋದಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿರುವಂಥ ಡೀಟೇಲ್ಸ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಈ ನೋಟಿಫಿಕೇಷನ್ ನೋಡಿ, 15ನೇ ತಾರೀಕು 3ನೇ ತಿಂಗಳು 2024 ಅಂದರೆ ಇವತ್ತು ರಿಲೀಸ್ ಆಗಿದೆ. ಸೊ ಈ ಒಂದು ನೋಟಿಫಿಕೇಷನಲ್ಲಿರುವಂಥ ವೇಕೆನ್ಸೀಸು ಯಾವ ಪೋಸ್ಟಿಗೆ ಸಂಬಂಧಪಟ್ಟಿದ್ದಂದರೆ ಗ್ರೂಪ್ ಸಿ ಪೋಸ್ಟಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿದೆಪ್ಪ ಅಂದರೆ ಜಲಸಂಪನ್ಮೂಲ ಇಲಾಖೆ, ನಾನು ನಿಮಗೆ ಹೇಳ್ತಾ ಇದ್ದೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ WRD, ಏನು WRD ಡಿಪಾರ್ಟ್ಮೆಂಟಲ್ಲಿ JE ಹಾಗೂ AEಗೆ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸೊ AEದು ನಾನು ಪ್ರೀವಿಯಸ್ ಮಾಡಿರೋ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ವೇಕೆನ್ಸೀಸ್ ಬರುತ್ತೆ. ಸೊ ವೆಯ್ಟ್ ಮಾಡಿ. ಇದು ಪ್ರೆಸೆಂಟ್ ಈಗ ಕೇವಲ JEದು ಮಾತ್ರ ಬಿಟ್ಟಿದ್ದಾನೆ. ಮೆಕ್ಯಾನಿಕಲ್ AEದು ನಿನ್ನೆ ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ JEದು ಇವತ್ತಿದೆ, AEದು ನಿನ್ನೆ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದೆರಡು ನೋಟಿಫಿಕೇಷನ್ ನೋಡಿದ್ರೆ AEಗೆ ಎಷ್ಟಿದ್ದಾವೆ JEಗೆ ಎಷ್ಟಿದ್ದಾವೆ ಅಂತ ಗೊತ್ತಾಗುತ್ತೆ. AEಗಾದರೆ 10 ವೇಕೆನ್ಸೀಸ್ ಏನಿದೆ, 10 ವೇಕೆನ್ಸೀಸ್ ಇದ್ದಾವೆ AE ಮೆಕ್ಯಾನಿಕಲ್ಗೆ. ಹೌದಾ, ಈ ನೋಟಿಫಿಕೇಷನ್ದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ನೋಡ್ಕೊಳ್ಳಿ, ನೀವು ನನ್ನ ಪ್ಲೇಲಿಸ್ಟಲ್ಲಿ ಇರುತ್ತೆ. ಇದು JE ನೋಟಿಫಿಕೇಷನ್ ಆಗಿರುತ್ತೆ. WRD ಡಿಪಾರ್ಟ್ಮೆಂಟ್ ಅಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಷನ್ ರಿಲೀಸ್ ಆಗಿದೆ ನೋಡಿ. ಸೊ ಗ್ರೂಪ್ ಸಿ ಹುದ್ದೆಗ ಗ್ರೂಪ್ ಸಿ ಪೋಸ್ಟ್ ಆಗಿರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಎಂದು ನೋಡಿ, ಸಿವಿಲ್ ಡಿಪಾರ್ಟ್ಮೆಂಟು. ಕಿರಿಯ ಇಂಜಿನಿಯರ್ ಅಂದರೆ ಜೂನಿಯರ್ ಇಂಜಿನಿಯರ್. ಸೊ ಜೂನಿಯರ್ ಇಂಜಿನಿಯರ್ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಎಷ್ಟಿದ್ದಾವೆ? 216 ವೇಕೆನ್ಸೀಸು. ಇದು ನೋಡಿ ಕಿರಿಯ ಇಂಜಿನಿಯರ್ ಸಿವಿಲು. ಸೊ ಇಲ್ಲಿ ನಿಮಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ, ಸರ್ ಇಲ್ಲಿ 216 ಜಲಸಂಪನ್ಮೂಲ ಇಲಾಖೆ, 54 ಜಲಸಂಪನ್ಮೂಲ ಇಲಾಖೆ ಇದೆಲ್ಲ ಅಂತ ಕೇಳ್ಬೋದು. ಸೊ ಇದು ನೋಡಿ, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟು, ಇದು ಇಂಡೈರೆಕ್ಟ್ ಅಂದರೆ ಸೇವೆ ಸಲ್ಲಿಸಿದವರು ಅಂದರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಬಿಟ್ಟಿರುವಂಥ ವೇಕೆನ್ಸೀಸ್. ಇದು ಜನರಲ್ ಪಬ್ಲಿಕ್ಕಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಡಿಪಾರ್ಟ್ಮೆಂಟಲ್ಲಿರೋರು ಅಪ್ಲೈ ಮಾಡ್ಕೊಳ್ಬೋದು ಈ ವೇಕೆನ್ಸಿ ಜನರಲ್ ಪಬ್ಲಿಕ್ ಅವರು ಅಂದರೆ ಡಿಪಾರ್ಟ್ಮೆಂಟಲ್ಲಿ ಇಲ್ಲದೆ ಹೊರಗಡೆ ಪ್ರಿಪೇರ್ ಆಗ್ತಿರ್ತಾರಲ್ಲ ಆಸ್ಪಿರೆಂಟ್ಸು, ಅವರು ಇಷ್ಟು ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಪ್ರೆಸೆಂಟ್ ಇಷ್ಟು ವೇಕೆನ್ಸೀಸ್ ಎಲಿಜಿಬಲ್ ಇದೆ. ಡಿಪಾರ್ಟ್ಮೆಂಟಲ್ಲಿ ಅಲ್ಲದೆ ಹೊರಗಡೆ ಇರುವಂತಹ ಅಭ್ಯರ್ಥಿಗಳಿಗೆ, ಹೊರಗಡೆ ಇರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಪೋಸ್ಟ್ ಇಷ್ಟು 216 ಇಷ್ಟು ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಈ 54 ಏನಿದೆಯಲ್ಲ ಇದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ. ಇಲ್ಲಿ ನೋಡಿ, ಕಿರಿಯ ಇಂಜಿನಿಯರ್ ಸಿವಿಲು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾನಿರತ ಗ್ರೂಪ್ ಸಿ ಸಿಬ್ಬಂದಿಗಳು. ಸೊ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸಿರುವಂಥ ಸ್ಟಾಫ್ ಮೆಂಬರ್ಸ್ಗೆ ಇರುವಂಥ 54 ವೇಕೆನ್ಸೀಸ್. ಸೊ ಸ್ಟಾಫಲ್ಲಿ ಕೆಲಸ ಮಾಡ್ತಿರುವಂಥ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋರಿಗೆ ಇಷ್ಟು ವೇಕೆನ್ಸೀಸ್ ಇರುತ್ತೆ. ಯಾವುದು? 54 ವೇಕೆನ್ಸೀಸ್. ಇದು ಸಿವಿಲ್ಗಾಯಿತು. ನೆಕ್ಸ್ಟ್ ಮೆಕ್ಯಾನಿಕಲ್ ನೋಡಿ, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ಎಷ್ಟು ವೇಕೆನ್ಸೀಸ್ ಇದೆ? 26 ವೇಕೆನ್ಸೀಸ್ ಇದೆ. ಸೊ ನಾನು ನಿಮಗೆ ಹೇಳಿದ್ದು ಅನಿಸುತ್ತೆ ಡ್ರಾಫ್ಟ್ ಕಾಪಿಯಲ್ಲಿ 10% ವೇಕೆನ್ಸೀಸ್, ಓವರಾಲ್ ವೇಕೆನ್ಸೀಸಲ್ಲಿ 10% ವೇಕೆನ್ಸೀಸ್ ಮೆಕ್ಯಾನಿಕಲ್ಗೆ ಇರುತ್ತೆ ಅಂತೇಳಿ ಅರೌಂಡ್ 30 ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಅದೇ ಥರನೇ 30 ವೇಕೆನ್ಸೀಸ್ ಬಂದಿದ್ದಾವೆ. 26 ವೇಕೆನ್ಸೀಸ್ ನಿಯರ್ಲಿ. ನೆಕ್ಸ್ಟ್ ನೋಡಿ, ಜಲಸಂಪನ್ಮೂಲ ಇಲಾಖೆ ಮೆಕ್ಯಾನಿಕಲ್ಲು 4 ವೇಕೆನ್ಸೀಸ್ ಇದೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಂಥವ್ರಿಗೆ. ಓಕೆನಾ? ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಜನರಲ್ ಪಬ್ಲಿಕ್ಕಿಗೆ ಎಷ್ಟಿದೆ? 26 ಈ ಮೆಕ್ಯಾನಿಕಲ್ಲು, 216 ಸಿವಿಲ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಸಹಾಯಕ ಗ್ರಂಥಾಲಯ ಅಂದರೆ ಅಸಿಸ್ಟೆಂಟ್ ಅನಿಸುತ್ತೆ, ಲೈಬ್ರರಿ ಅಸಿಸ್ಟೆಂಟ್ ಅನಿಸುತ್ತೆ. ಎಷ್ಟು? 13 ವೇಕೆನ್ಸೀಸ್ ಇದೆ. ಸೊ ಒಟ್ಟಾರೆ 313 ವೇಕೆನ್ಸೀಸ್, 313 ವೇಕೆನ್ಸೀಸ್ NHKಗೆ ಇದೆ. ಓಕೆನಾ? ಟೋಟಲ್ ವೇಕೆನ್ಸೀಸು. ಇದಕ್ಕೆ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಬಂದು 24/2024 ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು. ಕ್ಲೋಸಿಂಗ್ ಡೇಟು 28/5/2024 ಅಂದರೆ ಮೇ ತಿಂಗಳಿಗೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಆಗೋಗುತ್ತೆ. ನೆಕ್ಸ್ಟ್ 28/5/2024 ಫೀ ಪೇ ಮಾಡೋ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಡೇಟ್ ಬಗ್ಗೆ ಗೊತ್ತಿರಲಿ. 29ನೇ ತಾರೀಕು 4ನೇ ತಿಂಗಳು ಅಂದರೆ ಏಪ್ರಿಲ್ 29th 4th ಮಂತಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಇನ್ನು ಈಗ ಫೀ ಡೀಟೇಲ್ಸ್ ನೋಡ್ಕೊಳ್ಳೋಣ, ಏಜ್ ಕ್ರೈಟೀರಿಯಾ ನೋಡ್ಕೊಳ್ಳೋಣ, ಸಿಲೆಬಸ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ನೋಡೋಣ. ಫೀ ಬಂದು ಜನರಲ್ ಮೆರಿಟ್ ಅವರಿಗೆ 600 ರೂಪಾಯಿ ಇದೆ, OBC ಅವರಿಗೆ 300 ರೂಪಾಯಿ ಇದೆ, ಎಕ್ಸ್ ಸರ್ವಿಸ್ಮೆನ್ನಿಗೆ 50 ರೂಪಾಯಿ, SC ST ಹಾಗೂ ಯಾವುದದು ಕ್ಯಾಟಗಿರಿ 1 ಇವರಿಗೆ ಫೀ ಎಕ್ಸಮ್ಷನ್ ಇದೆ, ಫೀಸ್ ಇಲ್ಲ ಅವರಿಗೆ, ನೋ ಫೀ. ಓಕೆನಾ? ಈ 3 ಕ್ಯಾಟಗಿರಿಗೆ ನೋ ಫೀ. ಸೊ OBC ಅಂದರೆ 2A 2B 3A
3B ಬರುತ್ತೆ. ಸೊ ಈ ಕ್ಯಾಟಗರಿಗೆ ಎಷ್ಟಿದೆ 300 ರೂಪಾಯಿ, ಜನರಲ್ ಮೆರಿಟಿಗೆ ಎಷ್ಟು 600 ರೂಪಾಯಿ, ಎಕ್ಸ್ ಸರ್ವಿಸ್ ಮೆನ್ಗೆ ಎಷ್ಟು 50, SC ST ಕ್ಯಾಟಗರಿಗಳಿಗೆ ನೋ ಫೀಸ್. ಓಕೆನಾ, ಫೀಸ್ ಬಗ್ಗೆ ನೆನಪಿರಲಿ. ನೆಕ್ಸ್ಟು ಕನ್ನಡ ಭಾಷೆ ಪರೀಕ್ಷೆ, ಇದು ಒಂದು 150 ಮಾರ್ಕ್ಸ್ಗೆ ಇರುತ್ತೆ. 50 ಮಾರ್ಕ್ಸ್ ಮಿನಿಮಮ್ ಗೇನ್ ಮಾಡಲೇಬೇಕು. SSLC ಲೆವೆಲು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಇರುತ್ತೆ. SSLC ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ. ಓಕೆನಾ, ಸೊ ಕನ್ನಡ ಭಾಷೆ ಇದು MCQ ಫಾರ್ಮೇಟ್ ಇರುತ್ತೆ, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್, ಯಾವುದು ಕನ್ನಡ ಎಕ್ಸಾಮ್. ನೆಕ್ಸ್ಟ್ ಏನು ಸೆಲೆಕ್ಷನ್ ಮಾಡ್ತಾರಲ್ಲ ಅದು ಪ್ಯೂರ್ಲಿ ಮೆರಿಟ್ ಬೇಸಿಸ್ ಇರುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತಗೊಳ್ಳುವಂತಹ ಪೇಪರ್ 1 ಪೇಪರ್ 2 ಎರಡು ಪೇಪರಲ್ಲಿ ಗಳಿಸುವಂಥ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ. ಅಂದರೆ ಏನು ಸೆಲೆಕ್ಷನ್ ಲಿಸ್ಟ್ನ ರೆಡಿ ಮಾಡ್ತಾರಲ್ಲ, ಪೇಪರ್ 1 ಪೇಪರ್ 2 ನಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಪೇಪರ್ 1 ಪೇಪರ್ 2 ಇವೆರಡೂ ಪೇಪರಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ, ಇವೆರಡೂ ಪೇಪರಲ್ಲಿ ಬಂದಿರುವಂಥ ಅಂಕಗಳ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಅವೆರಡೂ ಪೇಪರ್ ಮೇಲೆ ಬಂದಿರುವಂಥ ಅಂಕಗಳ ಮೇಲೆ ಸೆಲೆಕ್ಷನ್ ಲಿಸ್ಟ್ ರೆಡಿ ಆಗೋದು. ಓಕೆನಾ, ಸೊ ಕನ್ನಡ ಎಕ್ಸಾಮು ಇಲ್ಲಿ ಸಂಬಂಧ ಇರೋಲ್ಲ, ಕನ್ನಡ ಎಕ್ಸಾಮ್ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ನೆಕ್ಸ್ಟು ಎಕ್ಸಾಮಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ನೆಗೆಟಿವ್ ಇರುತ್ತೆ 1/4 ನೆಗೆಟಿವ್ ಇದೆ ನೋಡಿ, 1/4 ಅಂದರೆ 0.25 ಮಾರ್ಕ್ಸ್ ಇರುತ್ತೆ, 0.25 ನೆಗೆಟಿವ್ ಇರುತ್ತೆ. ಎಕ್ಸಾಮ್ ಫಾರ್ಮೇಟ್ ಬಂದು ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಬಂದು ಜನರಲ್ ಸ್ಟಡೀಸು, ಎಷ್ಟು ಮಾರ್ಕ್ಸ್ ಇರುತ್ತೆ 100 ಮಾರ್ಕ್ಸು, 100 ಕ್ವಶನ್ಸು. ಆ ಮಿನಿಟ್ಸ್ ಬಂದು 90 ಮಿನಿಟ್ಸ್ ಇರುತ್ತೆ. ಟೈಮ್ ಡ್ಯೂರೇಷನ್ ಏನು 90 ಮಿನಿಟ್ಸ್. 100 ಕ್ವಶನ್ಸ್ 100 ಮಾರ್ಕ್ಸ್ 90 ಮಿನಿಟ್ಸ್. ಯಾವ ಪೇಪರ್ ಅದು, ಜನರಲ್ ಸ್ಟಡೀಸು ಪೇಪರ್ 1. ಅದರಲ್ಲಿ ನೀವು ನೋಡ್ಬೋದು ಕರೆಂಟ್ ಅಫೇರ್ಸು, ಫಿಸಿಕ್ಸ್, ಪೊಲಿಟಿ, ಸೈನ್ಸು, ಜಾಗ್ರಫಿ, ಎಕನಾಮಿಕ್ಸು, ಈ ರೀತಿಯಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಇರುತ್ತೆ. ಸ್ವಲ್ಪ ನೀವು ಜನರಲ್ ಸಬ್ಜೆಕ್ಟ್ಸ್ ಬಗ್ಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಪೇಪರ್ 1 ಇರೋದು ಕಂಪ್ಲೀಟ್ ಜನರಲ್ ಸ್ಟಡೀಸ್. ನೆಕ್ಸ್ಟ್ ಪೇಪರ್ 2 ನೋಡಿ, ಪೇಪರ್ 2 100 ಮಾರ್ಕ್ಸು, 2 ಅವರ್ಸು. ಏನೇನಿರುತ್ತಪ್ಪ ಅಂದರೆ ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ, ಇಂಗ್ಲೀಷು ಕನ್ನಡ ಹಾಗೂ ಕಂಪ್ಯೂಟರ್ಸ್. ಇಂಗ್ಲೀಷ್ 35 ಮಾರ್ಕ್ಸು, ಕನ್ನಡ 35 ಮಾರ್ಕ್ಸು, ಕಂಪ್ಯೂಟರ್ಸ್ 30 ಮಾರ್ಕ್ಸ್ ಇರುತ್ತೆ. ಎಲ್ಲ MCQ ಫಾರ್ಮೇಟ್. ಈ ಪೇಪರ್ಗೂ ನೆಗೆಟಿವ್ ಇರುತ್ತೆ 1/4. ಓಕೆನಾ, ಪೇಪರ್ 1 ಪೇಪರ್ 2ಗೆ ನೆಗೆಟಿವ್ ಎಷ್ಟಿರುತ್ತೆ 1/4 ಇರುತ್ತೆ, ನೆನ್ಪಿಟ್ಕೊಳ್ರಿ. ಸೊ ಎರಡೂ ಪೇಪರ್ನ ನೋಡಿರ್ತೀರ ಅನಿಸುತ್ತೆ. ಇದಕ್ಕೆ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ 2 ಅವರ್ಸ್ ಅಂದರೆ 120 ಮಿನಿಟ್ಸ್ ಇರುತ್ತೆ ನೋಡಿ. ಪೇಪರ್ 1ಗೆ ಎಷ್ಟಿರುತ್ತೆ 90 ಮಿನಿಟ್ಸ್ ಇರುತ್ತೆ. ಎರಡು ಎಷ್ಟು ಮಾರ್ಕ್ಸು 100 ಮಾರ್ಕ್ಸ್, ಎಷ್ಟು ಕ್ವಶನ್ಸು 100 ಕ್ವಶನ್ಸ್. ಸೊ ಇದು ನಿಮಗೆ OMR ಫಾರ್ಮೇಟ್ ಆದರೂ ಇರ್ಬೋದು, CBT ಫಾರ್ಮೇಟ್ ಆದರೂ ಇರ್ಬೋದು. ಅದು KPSCಗೆ ಸಂಬಂಧಪಟ್ಟಿದ್ದು. KPSC ಅವರು ಎಕ್ಸಾಮ್ ಟೈಮಲ್ಲಿ ನಿಮಗೆ ತಿಳಿಸ್ತಾರೆ OMR ಫಾರ್ಮೇಟಾ ಅಥವಾ CBT ಫಾರ್ಮೇಟ್ ಅಂತೇಳಿ. ಆಲ್ಮೋಸ್ಟ್ 90% OMR ಫಾರ್ಮೇಟ್ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಏಜ್ ಕ್ರೈಟೀರಿಯಾ ಬರೋದಾದರೆ ಏಜ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟು ಕಿರಿಯ ಇಂಜಿನಿಯರ್ ಸಿವಿಲ್ಗೆ 216 ವೇಕೆನ್ಸಿಗೆ. ಬೇಸಿಕ್ ಎಷ್ಟಿದೆ 33,450 ರೂಪಾಯಿ ಇದೆ. ಸೊ 216 ವೇಕೆನ್ಸೀಸು ಡೈರೆಕ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ ಮಾಡ್ಕೊಳ್ತಾರೆ. ಇದು ಡಿಪಾರ್ಟ್ಮೆಂಟ್ ಅವ್ರಿಗಿರೋ ವೇಕೆನ್ಸೀಸ್ ಅಲ್ಲ, ಜನರಲ್ ಪಬ್ಲಿಕ್ಕಿಗಿರೋಂಥ ವೇಕೆನ್ಸೀಸ್. ಸೊ ಏನಾಗಿರಬೇಕು, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು, 18 ವರ್ಷ ಮಿನಿಮಮು, ಜನರಲ್ ಅವ್ರಿಗೆ 35, OBC ಅವ್ರಿಗೆ 38, ಇನ್ನು SC STಗೆ ಕ್ಯಾಟಗರಿ 1ಗೆ 40 ನೋಡಿ. ಇನ್ನು ಸೀಟ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ 216 ವೇಕೆನ್ಸೀಸ್ ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ಈ ಚಾರ್ಟಲ್ಲಿ. ಇದು ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಕಿರಿಯ ಇಂಜಿನಿಯರು ಡಿಪಾರ್ಟ್ಮೆಂಟಲ್ಲಿರೋ 54 ವೇಕೆನ್ಸೀಸು. ಇದಕ್ಕೂ ಏನಾಗಿರಬೇಕು, ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೋದಲ್ಲಿ ಆಗಿರಬೇಕು. ಇದಕ್ಕೂ ಬೇಸಿಕ್ ಸ್ಯಾಲರಿ 33,500 ರೂಪಾಯಿ ಆಗಿರುತ್ತೆ, 450 ರೂಪಾಯಿ. ಸೊ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಯಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಡಿಪ್ಲೊಮಾ ಇನ್ ಸಿವಿಲ್ ಆಗಿದ್ದರೆ ನೀವು ಈ ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಟ್ರಾ ಡೀಟೇಲ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ ನೋಟಿಫಿಕೇಷನಲ್ಲಿ. ನೆಕ್ಸ್ಟ್ 54 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೇಳಿ ಈ ಚಾರ್ಟಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಥವಾ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ಎಷ್ಟು ವೇಕೆನ್ಸೀಸ್ ಇತ್ತು 24. ಇದಕ್ಕೂ ಬೇಸಿಕ್ ಸ್ಯಾಲರಿ 33,450 ರೂಪಾಯಿ ಇರುತ್ತೆ. ಸೊ ಜನರಲ್ ಪಬ್ಲಿಕ್ಕಿಗೆ ಬಿಟ್ಟಿರುವಂಥ 24 ವೇಕೆನ್ಸೀಸ್ಗೆ ಕ್ವಾಲಿಫಿಕೇಷನ್ ಏನು ಕೇಳಿದೆ ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅವರಿಗೆ ಇಷ್ಟು 24 ವೇಕೆನ್ಸೀಸ್ಗೆ 24 ವೇಕೆನ್ಸಿಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ನೆಕ್ಸ್ಟ್ ನೋಡಿ, ಇದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ 18 ಮಿನಿಮಮ್ ಇರಬೇಕು, ಮ್ಯಾಕ್ಸಿಮಮ್ ಅದು 35. ಜನರಲ್ ಮೆರಿಟ್ ಅವ್ರಿಗೆ 35, OBC ಅವರಿಗೆ 38, ಅದಾಗಿ ನಂತರ SC ಹಾಗೂ ST ಹಾಗೂ ಕ್ಯಾಟಗರಿ 1ಗೆ 40 ವರ್ಷ. ಸೊ ಮೆಕ್ಯಾನಿಕಲ್ ಅವರಿಗೆ ಒಂದು ಒಳ್ಳೆಯ ಅವಕಾಶ. 24 ವೇಕೆನ್ಸೀಸ್ ಇದ್ದಾವೆ. ಈ 24 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ ಈ ಚಾರ್ಟಲ್ಲಿ ನೀವು ನೋಡ್ಬೋದು. ಪಾಸ್ ಮಾಡಿಬಿಟ್ಟು ಈ ಚಾರ್ಟ್ನ ನೋಡಿ, ಯಾರ್ಯಾರ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ. ಮಹಿಳೆಯರಿಗೆ ನೋಡಿ 4 ವೇಕೆನ್ಸೀಸ್ ಇದೆ. ಪ್ಯೂರ್ಲಿ ಜನರಲ್ ಮೆರಿಟ್ ಅವರಿಗೆ 9 ವೇಕೆನ್ಸೀಸು. ಅದು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಇನ್ನು ಉಳಿಕಿರೋ ಅಂಗವಿಕಲಗೆ, ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ ಚಾರ್ಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟು ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲು ಡಿಪಾರ್ಟ್ಮೆಂಟಲ್ಲಿರೋರು 6 ವೇಕೆನ್ಸೀಸ್ಗೆ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರಬೇಕು. ಇದಕ್ಕೂ ಬೇಸಿಕ್ ಸ್ಯಾಲರಿ 33,450 ರೂಪಾಯಿ ಆಗಿರುತ್ತೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರೆ ನೀವು 6 ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ಸೊ ಈ ಒಂದು ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ. ಇದು ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡ್ತಿರೋವಂಥವ್ರಿಗೆ ಇರುವಂಥ ಎಕ್ಸ್ಟ್ರಾ ವಯೋಮಿತಿ ಬಗ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ ಅದನ್ನು.
ನೆಕ್ಸ್ಟ್ ಈಗ ಆ 6 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೇಳಿ ಈ ಚಾರ್ಟಲ್ಲಿ ತೋರಿಸ್ತಾ ಇದ್ದಾರೆ. ಈ ಚಾರ್ಟಲ್ಲಿ ನೋಡ್ಕೊಳ್ಳಿ, ಡಿಸ್ಟ್ರಿಬ್ಯೂಷನ್ ಆಗಿರುವಂಥ ವೇಕೆನ್ಸೀಸ್ನ ನೀವು ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೋದು. ಓಕೆನಾ. ಸೊ ಡಿಪ್ಲೊಮಾ ಇನ್ ಜನರಲ್ಲು ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ವಿದ್ಯಾರ್ಥಿ ಪ್ರಮಾಣ ಪತ್ರ ಮಾತ್ರ ಪರಿಗಣಿಸಲಾಗುವುದು. ಡಿಪ್ಲೊಮಾ ಇನ್ ಸಿವಿಲು, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರೋರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್ ಇರ್ತೀರಾ. ಸೊ ಸಬ್ ಬ್ರಾಂಚಸ್ಸು ಎಲಿಜಿಬಲ್ ಇಲ್ಲ ನೋಡಿ. ಓಕೆನಾ. ಸೊ ಸಬ್ ಬ್ರಾಂಚಸ್ಗೆ ಏನಾದರೂ ಮೆಕ್ಯಾನಿಕಲ್ ಈಕ್ವಲೆಂಟ್ ಅಂತ ಸರ್ಟಿಫಿಕೇಟ್ ಇಶ್ಯೂ ಆಗಿದ್ದರೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಈಗ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸಹಾಯಕ ಗ್ರಂಥಪಾಲಕ ಅಂದರೆ ಏನು, ಲೈಬ್ರರಿ ಅಸಿಸ್ಟೆಂಟ್ ಅನಿಸುತ್ತೆ ಇದು. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಕೇಳಿದಂದರೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು. ಏನು, ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸು. ಇದಕ್ಕೆ ಬೇಸಿಕ್ ಸ್ಯಾಲರಿ ಎಷ್ಟಿದೆ, 30,350 ರೂಪಾಯಿ ಇದೆ. ಓಕೆನಾ. ಇರೋ 13 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಚಾರ್ಟ್ನ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನು, ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು, ಲೈಬ್ರರಿ ಅಸಿಸ್ಟೆಂಟ್ಗೆ. ಸೊ ಇನ್ನು ನಿಮಗೆ ಗೊತ್ತಾಗಿದೆ ಎಕ್ಸಾಮ್ ಫಾರ್ಮೇಟ್ ಏನಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಕ್ರೈಟೀರಿಯಾ ಏನು, ಫೀಸ್ ಏನು, ಅದಾಗಿ ನಂತರ ಎಕ್ಸಾಮ್ ಫಾರ್ಮೇಟ್ ಏನಿತ್ತು, ಸಿಲೆಬಸ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಮತ್ತು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಕ್ಲೋಸಿಂಗ್ ಡೇಟ್ ಯಾವಾಗ, ವೇಕೆನ್ಸೀಸ್ ಎಷ್ಟೆಷ್ಟಿದ್ದಾವೆ ಯಾವ ಪೋಸ್ಟ್ಗೆ. ಸೊ ಇಷ್ಟು ಡೀಟೇಲ್ಸ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಬಿಟ್ಟು ಇನ್ನೂ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಆ ಒಂದು ಕಮೆಂಟ್ನ ನೋಡ್ಕೊಂಡಿದ್ದೆ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ನಾವು ಕೋರ್ಸ್ ಮಾಡ್ತಾ ಇರ್ತೀವಿ, ಸೇಮ್ ಪೇಪರ್ಗೆ, ಜನರಲ್ ಸ್ಟಡೀಸು ಹಾಗೂ ಕಮ್ಯುನಿಕೇಷನ್ ಪೇಪರ್ಗೆ. ಸೊ ಇಂಟ್ರೆಸ್ಟ್ ಇರುವಂಥ ಆಸ್ಪಿರೆಂಟ್ಸು 9964600913ಗೆ ನೀವು ಕಾಲ್ ಮಾಡ್ಬೋದು. 9964600913. ಸೊ ಜನರಲ್ ಸ್ಟಡೀಸ್ ಪೇಪರ್ಗೂ ಏನು ಕೋಚಿಂಗ್ ಮಾಡ್ತಾ ಇರ್ತೀನಿ, ಹಾಗೂ ಕಮ್ಯುನಿಕೇಷನ್ ಪೇಪರ್ಗೂ ಕ್ಲಾಸಸ್ನ ಮಾಡ್ತಾ ಇರ್ತೀವಿ. ಸೊ ಯಾರೆಲ್ಲ ಈ ಕೋರ್ಸಿನ ಬಗ್ಗೆ ಡೀಟೇಲ್ನ ತಿಳ್ಕೊಳ್ಬೇಕಂತಿದ್ದೀರಾ ಈ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಈ ಡೀಟೇಲ್ನ ಪಡೆದುಕೊಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ ನಿಮಗೆ ನೋಟಿಫಿಕೇಷನ್ಸ್ ಬರೋವಿದ್ದಾವೆ. ಇನ್ನು RDWS ಅಲ್ಲಿ ಹಾಗೂ RTOದಲ್ಲಿ ಬರೋದಿದೆ, RTO ಆಫೀಸರ್ ಪೋಸ್ಟ್ ಬರೋದಿದೆ ಮೆಕ್ಯಾನಿಕಲ್ ಅವರಿಗೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಪೇಪರ್ ಇರ್ತವೆ. ಯಾಕಂದರೆ ಈ BE ಲೆವೆಲ್ ಬರೋದು. ಸೊ ಡಿಪ್ಲೊಮಾ ಲೆವೆಲ್ಗೆ ಮಾತ್ರ, ಡಿಪ್ಲೊಮಾ ಲೆವೆಲ್ ಗ್ರೂಪ್ ಸಿ ವೇಕೆನ್ಸಿ ಆಗಿರೋ ಕಾರಣದ ಸ್ಪೆಸಿಫಿಕ್ ಪೇಪರ್ ಇಲ್ಲ. ಸೊ ನಿಮ್ಗೆ ಏನಾದರೂ ಪೇಪರ್ದು ಅಬ್ಜೆಕ್ಷನ್ ಏನಿತ್ತಂದರೆ KPSC ಅವರಿಗೆ ಮೇಲ್ ಮಾಡಿ. ಎಕ್ಸಾಮ್ ಫಾರ್ಮೇಟ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಅಥವಾ ಬದಲಾವಣೆ ಏನಾದರೂ ತರಬೇಕು ಅಂದರೆ KPSC ಅವರಿಗೆ ಮೇಲ್ ಮಾಡ್ಬೋದು. ಸೊ ಮೇಲ್ ಮಾಡಿ, ಅವ್ರ ಕಡೆಯಿಂದ ಏನು ರಿಪ್ಲೈ ಬರುತ್ತೋ ಅದನ್ನು ನೋಡಿ. ಸೊ ಇನ್ನೊಂದ್ಸಲ ಹೇಳ್ತೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟನ್ನ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.